ಸೂರ್ಯಗ್ರಹಣ ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳಿತಾ ಹೋಗೋಣ. ಗುರುಗಳೇ, ಮೊದಲಿಗೆ ಮೇಷ ರಾಶಿಯ ಮೇಲೆ ಹೇಗಿದೆ ಪ್ರಭಾವ? ನೋಡಿ, ಮೇಷ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಮನಸ್ಸಿಗೆ ಚಿಂತೆ, ಧರ್ಮ ಕಾರ್ಯ ಆಸಕ್ತಿ, ಬಂಧು ಮಿತ್ರ ಸಹಾಯ, ಮತ್ತು ದುಷ್ಟ ಜನರ ಸಹವಾಸ, ಅತಿ ಸ್ನೇಹ ಗತಿ ಕೇಳು ಅಂತ ನೋಡಿ ಕೆಲಸಗಳೆಲ್ಲ ಹಾಳು ಮಾಡ್ಕೊಳ್ತಾರೆ. ಈ ಗ್ರಹಣದ್ದು ಜಾತಕ ಫಲ ಇದು. ಗ್ರಹಣಗಳಿಗೆ ಯಾವ ರಾಶಿ ಮೇಲೆ ಬೀಳುತ್ತೆ ಅಂತಕ್ಕಂಥದ್ದು. ಆಮೇಲೆ ಇವರು ಅತಿ ಸ್ನೇಹ ಮಾಡಬಾರ್ದು. ಕೆಲಸಗಳು ಎಲ್ಲಾದರೂ ಸೇರಿಕೊಂಡ್ರೆ ಅಣ್ಣ ಅಪ್ಪ ಅಂದ್ಕೊಂಡು ಹೋಗ್ಬಿಡ್ಬೇಕು. ಇವ್ರೇನಾಗುತ್ತೆ ಅಂದರೆ ಕೋಪ ಜಾಸ್ತಿ. ಸ್ವಲ್ಪ ಮೇಷರಾಶಿಯವರು ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಎಲ್ಲ ಅನುಕೂಲ ಆಗುತ್ತೆ. ಇನ್ನು ಆರೋಗ್ಯ ಹೇಗಿರುತ್ತೆ ಅಂತ ಗುರುಗಳೇ? ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅವರಿಗೆ ತಲೆನೋವು, ನೆಗಡಿ, ಜ್ವರ ಬರ್ತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಶೀತ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಬೆನ್ನು ಮೂಳೆ ನೋವು ಅಂದರೆ ಬೆನ್ನು ಹಿಂದೆ ಇರುತ್ತಲ್ಲ, ಅದು ಸ್ವಲ್ಪ ಪೇಯ್ನ್ ಆಗ್ತಕ್ಕಂಥದ್ದು. ಹುಷಾರಾಗಿದ್ದರೆ ಒಳ್ಳೆಯದು. ಇನ್ನು ಮೇಷರಾಶಿಯವರಿಗೆ ಆರ್ಥಿಕ ಸ್ಥಿತಿಗತಿ ಹೇಗಿರುತ್ತೆ ಅಂತ? ಈ ವರ್ಷ ಆರ್ಥಿಕ ಸ್ಥಿತಿ ಅಂದರೆ ಅವರಿಗೆ ಸಾಡೆ ಸಾತಿ ನಡೀತಾ ಇದೆ. 7 ವರ್ಷ ಶನಿಕಾಟ ನಡೀತಾ ಇರೋದ್ರಿಂದ ಅವ್ರಿಗೆ ಆರ್ಥಿಕತೆ ಸ್ವಲ್ಪ ಕಷ್ಟನೇ ಇದೆ. ಆದಷ್ಟು ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಇದ್ದೇ ಇದೆ ಮೇಷರಾಶಿಯವರಿಗೆ. ಯಾಕೆ ಅಂತಂದರೆ ನಿಮಗೆ ಕುಂಭ 2.5, ಮೀನ 2.5, ಮೇಷ 2.5. ಇವಾಗ ನಿಮಗೆ ಮೀನದಲ್ಲಿರೋದ್ರಿಂದ ಈಗ ಅವ್ರಿಗೆ 7.5 ಶುರುವಾಗಿದೆ. ಈಗ ಬಿಗಿನಿಂಗು. ಇವಾಗ ನಿಮ್ಮ ಮೀನ 2.5 ವರ್ಷ, ಮೇಷ 2.5 ವರ್ಷ, ವೃಷಭ 2.5 ವರ್ಷದಿಂದ ದಾಟಿದ ಮೇಲೆ ಅವರಿಗೆ ಒಳ್ಳೆ ಫಲ. ಈ 7.5 ಅವರು ಅನಾನುಕೂಲತೆಗಳಿರೋದ್ರಿಂದ ಸ್ವಲ್ಪ ಆದಷ್ಟು ಹುಷಾರಾಗಿರಬೇಕು. ಆರ್ಥಿಕತೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೇಕು. ಯಾಕೆಂದರೆ ಬೇಜಾರಾಗಬಾರ್ದು. ಮೇಷರಾಶಿಯವರು ಆರ್ಥಿಕತೆ ಸ್ವಲ್ಪ ಕಷ್ಟ ಅಂತಲೇ ಹೇಳಬೇಕಾಗತ್ತೆ. ಇವರು ಲಕ್ಷ್ಮೀ ನರಸಿಂಹನ, ಯಾಕೆಂದರೆ ಲಕ್ಷ್ಮಿ ಬೇಕಲ್ಲ ನಮಗೆ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದರಿಂದ ಇವರಿಗೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಯೋಗ ಇದೆ. ಈ 7.5 ವರ್ಷ ಶನಿಕಾಟದಲ್ಲಿ ತುಂಬ ತೊಂದರೆ ಅನುಭವಿಸ್ಬೇಕಾಗತ್ತೆ. ಈಗ ಶುರುವಾಗಿದೆ ಅವರಿಗೆ ಬಿಗಿನಿಂಗು. ಮೀನ 2.5, ಮೇಷ 2.5, ವೃಷಭ 2.5. 7 ವರ್ಷದಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ಈಗ ಆಮೇಲೆ ನೀಚ ಆಗ್ಬಿಡ್ತಾನೆ ಶನಿ ಮೇಷರಾಶಿಗೆ ಬಂದರೆ. ಅದು ಇನ್ನೂ ಸ್ವಲ್ಪ ಹೋಗ್ತಾ ಹೋಗ್ತಾ ತೊಂದರೆಗಳಿದೆ. ಆದರೆ ಭಯ ಪಟ್ಕೋಬೇಡಿ, ಒಳ್ಳೆಯದಾಗತ್ತೆ. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಇದರ ಹೊರತಾಗಿ ಇನ್ನೇನು ಪರಿಹಾರ ಮಾಡ್ಕೊಳ್ಬೋದು? ಇದ್ರ ಹೊರತಾಗಿ ಅಂತಂದರೆ ಅವರು ಕುಲದೇವರು, ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಏಕೆಂದರೆ ಇವರು ಮನೆ ದೇವ್ರನ್ನ ಮರ್ತು ಬಿಟ್ಟಿರ್ತಾರೆ. ಎಷ್ಟು ಮನೆ ದೇವ್ರಿಗೆ ಪ್ರಾಧಾನ್ಯತೆ ಕೊಡ್ತಾರೋ ಅಷ್ಟು ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ.